ಕಥೆಗಳು ಅಂತ ಅಂದ ತಕ್ಷಣ ನಮಗೆ ಥಟ್ಟನೆ ಬರೋದು ಪಂಚತಂತ್ರ ಕಥೆಗಳು. ಕಾಗೆ ಮತ್ತು ಕಾಳಿಂಗ ಸರ್ಪ, ಈ ಕಥೆಯಿಂದ ಇವತ್ತಿನ ಜನತೆ ಏನ್ ಕಲಿಬಹುದು? ಇದರಲ್ಲಿ ಕಲಿಯೋ ಅಂಶ ಏನು? ಈ ಕಥೆಯ ಮೂಲಕ ನಾವು ಕಲಿಯೋದೇನು ಅಂತ ಹೇಳಿದ್ರೆ, ನಾವು ಇನ್ನೊಬ್ಬರ ಸಹಾಯವನ್ನು ಕೇಳುವುದಕ್ಕೆ ಹಿಂಜರಿಯಬಾರದು. ನಮ್ಮ ಭಾರತದ ಪ್ರಧಾನಮಂತ್ರಿಗಳು ನೀತಿ ಆಯೋಗದ ಮೀಟಿಂಗ್ನಲ್ಲಿ ಹೇಳಿದ್ದಾರೆ, ನಾವೆಲ್ಲ ಒಂದಾಗಿ ಕೆಲಸ ಮಾಡಬೇಕು. ಈ ಪ್ರಸಂಗದಲ್ಲಿ ಒಂದು ಮಾತು ಬರುತ್ತೆ, ಏನು? ಜಿಹ್ವಾಲೌಲ್ಯ ಪ್ರಸಕ್ತಾನಂ ಜಲಮಧ್ಯ ನಿವಾಸಿನಾಂ. ಅಂದ್ರೆ ರುಚಿಯ ಗೀಳದಿಂದ ನಾಲಿಗೆಯ ಆಳಾದವರು, ನೀರಿನಲ್ಲಿರುವ ಮೀನುಗಳು ಗಾಳಿಗೆ ಸಿಕ್ಕಾಕುತ್ತಾರೆ. ಪಂಚತಂತ್ರ ಕಥೆಗಳ ಬಗ್ಗೆ ನಾವು ಚಿಕ್ಕವರಿರುವಾಗ ಕೇಳಿರ್ತೀವಿ, ಅದರದ್ದು ವಿಜುವಲೈಸೇಷನ್ ಕೂಡ ನೋಡಿರ್ತೀವಿ. ಕಾಗೆ ಮತ್ತು ಕಾಳಿಂಗ ಸರ್ಪ, ಈ ಕಥೆಯಿಂದ ಇವತ್ತಿನ ಜನತೆ ಏನು ಕಲಿಬಹುದು? ಇದರಲ್ಲಿ ಕಲಿಯೋ ಅಂಶ ಏನು? ಬಹಳ ವ್ಯಾಲಿಡ್ ಕ್ವಶನ್ ಕೇಳಿದ್ದೀರಿ. ನಾವು ಅದನ್ನೇ ಮಾತಾಡ್ತಾ ಇದ್ದೀವಿ. ಇವತ್ತಿನ ಕಾಲಕ್ಕೆ ಇದು ಪಂಚತಂತ್ರ ಹೇಗೆ ಹೊಂದಾಣಿಕೆ ಆಗುತ್ತೆ ಅಂತ. ನೀವು ಸಮಾಜದಲ್ಲಿ ಅನೇಕ ಥರದ ಜನ ನೋಡಿರ್ತೀರಿ. ತುಂಬ ಅಗ್ರೆಸಿವ್ ಆಗಿದ್ದವ್ರು ನೋಡಿರ್ತೀರಿ, ಸಂಕೋಚ ಪ್ರವೃತ್ತಿ ಇದ್ದವ್ರು ನೋಡಿರ್ತೀರಿ, ಎಲ್ಲದಕ್ಕೂ ಹಿಂಜರಿಕೆ ಇರುವವ್ರನ್ನ ನೋಡಿರ್ತೀರಿ. ಹೀಗೆ ನಾನಾ ನಮೂನೆಯ ಬಿಹೇವಿಯರ್ ಅಂತ ನೋಡಿರ್ತೀರಿ. ಈ ಕಥೆಯ ಮೂಲಕ ನಾವು ಕಲಿಯೋದೇನಂತ ಹೇಳಿದರೆ, ನಾವು ಇನ್ನೊಬ್ಬರ ಸಹಾಯವನ್ನು ಕೇಳುವುದಕ್ಕೆ ಹಿಂಜರಿಯಬಾರದು ಅಂತ. ಸೊ ಅಕಸ್ಮಾತ್ ಇನ್ನೊಬ್ಬರ ಸಹಾಯವನ್ನು ಕೇಳೋದಕ್ಕೆ ಹಿಂಜರಿದದ್ದೇ ಆದರೆ ನಮ್ಮ ಜೀವನವೇ ನಡೆಯಲ್ಲ, ನಮಗೆ ಅಪಾಯ ಒದಗುತ್ತೆ ಅಂತ. ಮತ್ತು ಇದು ಇವತ್ತಿನ ದಿವಸ ನಾವೇನು ಹೇಳ್ತೀವಿ, ಗಿವ್ ಆ್ಯಂಡ್ ಟೇಕ್ ಅಂತ. ನಾವು ಇನ್ನೊಬ್ಬರ ಸಹಾಯ ಕೇಳುವುದಕ್ಕೂ ಹಿಂಜರಿಬಾರ್ದು, ಇನ್ನೊಬ್ಬರಿಗೆ ಸಹಾಯ ಮಾಡೋದಕ್ಕೂ ಕೂಡ ಹಿಂಜರಿಬಾರ್ದು. ನಾ ಬರೀ ತೆಗೆದುಕೊಳ್ತಾ ಇರ್ತೀನಿ ಅಂತಂದರೆ ಇವತ್ತು ಸಮಾಜದಲ್ಲಿ ನಡೆಯಲ್ಲ. ಸೊ ಇಂಗ್ಲೀಷ್ನಲ್ಲಿ ಒಂದು ಮಾತು ಹೇಳ್ತಾರೆ, ದೇರ್ ಇಸ್ ನೋ ಫ್ರೀ ಮೀಲ್ಸ್ ಇನ್ ದಿ ವರ್ಲ್ಡ್ ಅಂತ. ಸೊ ಪುಕ್ಸಟ್ಟೆ ಊಟ ಯಾರೂ ಹಾಕಲ್ಲ, ಪುಕ್ಸಟ್ಟೆ ನಿಮಗೆ ಯಾರೂ ಏನೂ ಮಾಡಲ್ಲ. ಏನೋ ಒಂದು ಮಾಡಬೇಕು, ನಿನ್ನ ಕಡೆಯಿಂದ ಏನಾಗುತ್ತೆ ಅದನ್ನು ನೀನು ಮಾಡಬೇಕು. ಮತ್ತು ಇನ್ನೊಬ್ಬರು ಸಹಾಯ ಕೇಳೋದು ಕೂಡ ನೀವು ಸಂಕೋಚ ಪಡಬಾರ್ದು. ಸೊ ಇವತ್ತು ಒಬ್ಬರಿಗೊಬ್ಬರು ಸಹಾಯ ಸಹಕಾರ ಇಲ್ಲದೆ ಏನೂ ಆಗಲ್ಲ. ನಮ್ಮ ಭಾರತದ ಪ್ರಧಾನಮಂತ್ರಿಗಳು ನೀತಿ ಆಯೋಗದ ಮೀಟಿಂಗ್ನಲ್ಲಿ ಹೇಳಿದ್ದಾರೆ, ನಾವೆಲ್ಲ ಒಂದಾಗಿ ಕೆಲಸ ಮಾಡಬೇಕು ಅಂತ. ಅಂದರೆ ಒಂದಾಗಿ ಕೆಲಸ ಮಾಡೋದು ಅಂತೇಳಿ ಬರೀ ನೀನೇ ನನಗೆ ಕೊಡೋ ಅಥವಾ ನನ್ನ ಕಡೆಯಿಂದ ಕೇಳ್ತಿರೋ ಅಂತಲ್ಲ. ನನಗೆ ತೊಂದರೆ ಆದಾಗ, ನನಗೆ ಅಪಾಯ ಬಂದಾಗ, ನನಗಿಂತ ಹೆಚ್ಚು ಬುದ್ಧಿವಂತರಾದವರು, ಸಾಮರ್ಥ್ಯವಂತರಾದವರಿಗೆ ಸಹಾಯ ಕೇಳೋದಕ್ಕೆ ನಾವು ಹಿಂಜರಿಬಾರ್ದು, ಅದಕ್ಕೆ ಸಂಕೋಚ ಇಟ್ಕೋಬಾರ್ದು. ಕೆಟ್ಟದ್ದನ್ನು ಮಾಡೋದಕ್ಕೆ ಸಂಕೋಚ ಪಟ್ಕೋಬೇಕು. ಇನ್ನೊಬ್ಬರಿಗೆ ಅಪಕಾರ ಮಾಡುವಾಗ ನೀನು ಸಂಕೋಚ ಇಟ್ಕೋಬೇಕು. ಆದರೆ ನನ್ನ ಜೀವನಕ್ಕೆ, ನನ್ನ ಸಂರಕ್ಷಣೆಗೆ ಅಗತ್ಯ ಬಂದರೆ ನಾನು ಇನ್ನೊಬ್ಬರ ಸಹಾಯ ಕೇಳ್ತೀನಿ ಅನ್ನೋದು ಒಂದು. ಎರಡನೇದು, ತಿಳಿದವರು ಹೇಳಿದರೆ ಆ ಮಾತನ್ನು ಕೇಳಬೇಕು ಅಂತ. ಈ ಸಮಾಜದಲ್ಲಿ ನೀವು ಕೆಲವರು ನೋಡಿರ್ತೀರಿ, ನೀವೇನೇ ಹೇಳಿಕೋಲಿ ನಂಗೆ ಗೊತ್ತು ಅಂದ್ಬಿಡ್ತಾರೆ. ಗೊತ್ತಿರುತ್ತಾ ಇಲ್ಲ ಗೊತ್ತಿಲ್ಲ, ಅಥವಾ ನೀವು ಯಾವ ಆ್ಯಂಗಲಲ್ಲಿ ಹೇಳಿಕೊಟ್ಟಿದ್ರೆ ಅದು ಗೊತ್ತಿರಲಿಕ್ಕಿಲ್ಲ. ಸೊ ನಾವು ಮಾತಾಡೋದು ಒಂದಾದರೆ ಕೇಳೋದು ಭಾಳ ದೊಡ್ಡ ಶಕ್ತಿ. ಅಸಾಧನ ಅಪಿಪ್ರಾಜ್ಞ ಬುದ್ಧಿಮಂತೋ ಬಹುಶ್ರುತಾ ಸಾಧಯಂತಾಶು ಕರ್ಮಾಣಿ ಕಾಕಾಖು ಮೃಗ ಕೂರ್ಮವತ್ ಅಂತ. ಅಂದರೆ ಅವಶ್ಯವಾಗಿ ಬೇಕಾದಂತಹ ಸಾಧನ ಸಾಮಗ್ರಿಗಳು ಇಲ್ಲದಿದ್ದರೂ ಕೂಡ ಬುದ್ಧಿವಂತರು, ತಿಳಿದವರು, ವಿದ್ವಾಂಸರು ತಮ್ಮ ಜೀವನವನ್ನು ನಡೆಸ್ತಾರೆ, ಕೆಲಸವನ್ನು ಸಾಗಿಸ್ತಾರೆ. ಸೊ ನೀವು ಯಾವಾಗಲೂ ಪರಿಸ್ಥಿತಿ ನನ್ನ ಫೇವರ್ ಆಗೇ ಇರುತ್ತೆ ಅಂತ ಹೇಳಿಕ್ಕಾಗಲ್ಲ. ಖಂಡಿತ. ನಾನೀಗ ಇವತ್ತು ಬಂದೆ ಇಲ್ಲಿಗೆ, ನಿಮ್ಮ ಹೊಸದಿಗಂಟ ಡಿಜಿಟಲ್ ಚಾನಲ್ಗೆ ಬಂದೆ. ಮನೆಯಿಂದ ಹೊರಡುವಾಗ ಮಳೆ ಇರಲಿಲ್ಲ, ಅರ್ಧ ದಾರಿಗೆ ಬಂದಮೇಲೆ ಮಳೆ ಬಂತು. ಸೊ ಭಗವತ್ ಕೃಪೆಯಿಂದ ನನಗೆ ಅಲ್ಲೇ ಉಪಾಯ ಬಂತು, ನಾನೊಂದು ಕೊಡೆ ಇಟ್ಕೊಂಡಿದ್ದೆ. ಅಕಸ್ಮಾತ್ ನಾನು ಕೊಡೆ ತಂದಿಲ್ಲ ಅಂದ್ಕೊಳ್ಳಿ, ನೆಕ್ಸ್ಟ್ ಏನು ಮಾಡಬೇಕು? ಇನ್ನೊಬ್ರು ಯಾರೋ ಕೊಡೆ ಇಟ್ಕೊತಾರೆ, ಒಂದು ಕೊಡೆಯಲ್ಲಿ ಮಿನಿಮಮ್ ಇಬ್ಬರಂತೂ ಬರ್ತಾರೆ. ಅಣ್ಣ ನಾನು ನಿನ್ನ ಕೊಡೆಯಲ್ಲಿ ಅಲ್ಲಿ ತನಕ ಬರ್ತೀನಿ ಅಂತ ಹೇಳ್ತೀನಿ. ಸೊ ನನ್ನ ಹತ್ರ ಕೊಡೆನೇ ಇಲ್ಲ ಅಂತ ನಾನು ಕಾರಿಂದ ಇಳಿದೆ ಅಲ್ಲೇ ಕೂತ್ಕೊಂಡ್ಬಿಟ್ರೆ ಜೀವನ ನಡೆಯೋದು ಹೇಗೆ? ಅದಕ್ಕೆ ಇಲ್ಲೇನು ಹೇಳ್ತಾರೆ, ಅಸಾಧನ ಅಪಿ ಪ್ರಾಜ್ಞಾ ಬುದ್ಧಿಮಂತೋ ಬಹುಶ್ರುತಾ. ಸೊ ನನಗೆ ನನ್ನ ಕಾರ್ಯ ಮಾಡೋದಕ್ಕೆ ಏನು ಬೇಕೋ ಅದೆಲ್ಲ ರೆಡಿಮೇಡ್ ಇಲ್ಲದಿದ್ದರೂ ಕೂಡ ಅದನ್ನು ನಾನು ಸೃಷ್ಟಿ ಮಾಡ್ಕೋತೀನಿ. ಅಂದರೆ ನನಗೆ ಬೇಕಾದಂತಹ ಸನ್ನಿವೇಶವನ್ನು ಕ್ರಿಯೇಟ್ ಮಾಡಿ ನಾನು ಬದುಕ್ತೀನಿ, ನಾನು ಪ್ರಗತಿಯನ್ನು ಹೊಂದ್ತೀನಿ, ನಾನು ಅವಶ್ಯಕವಾದಂಥ ಕೆಲಸವನ್ನು ಮಾಡ್ತೀನಿ ಅಂತ. ಇಲ್ಲಿ ಒಂದು ಕಥೆ ಬರ್ತದೆ. ಇಲ್ಲಿ ಲಘುಪತನಕ ಕಾಗೆ, ಹಿರಣ್ಯಕ ಇಲಿ,
ಮತ್ತು ಚಿತ್ರಗ್ರೀವ ಅನ್ನುವಂಥ ಪಾರಿವಾಳ. ಹೆಸರುಗಳನ್ನು ಎಷ್ಟು ಚೆನ್ನಾಗಿ ಅಲ್ವಾ? ಕೊಟ್ಟಿದ್ದಾರೆ ಹೌದು, ನೋಡಿ. ಆ ಅದ್ಭುತವಾದ ಹೆಸರು, ಮನುಷ್ಯರಿಗಿಡಲ್ಲ. ಕಾಗೆಯ ಹೆಸರು ಲಘುಪತನಕ ಅಂತೆ, ಇದು ಸುಖ. ಇಲಿಯ ಹೆಸರು ಹಿರಣ್ಯಕ ಅಂತೆ, ಒಂದು ಪಾರಿವಾಳದ ಹೆಸರು ಚಿತ್ರಗ್ರೀವ ಅಂತ. ಸೊ ಇವೆಲ್ಲ ಒಂದು ಮಿತ್ರ, ಇವರೆಲ್ಲ ಸ್ನೇಹಿತರು. ಈಗ ಸಂಕ್ಷಿಪ್ತವಾಗಿ ಹೇಳ್ತೀನಿ ಮುಖ್ಯವಾದಂತಹ ಕಥೆಯನ್ನು. ಒಂದು ದೊಡ್ಡ ಆಲದ ಮರದಲ್ಲಿ ಒಂದು ಕಾಗೆ ವಾಸ ಆಗಿರ್ತದೆ. ಅದು ಆಹಾರ ಹುಡುಕೊಂಡೆಲ್ಲ ಹುಡುಕ್ತಿರ್ತದೆ. ಗಡದಿಂದ ಸ್ವಲ್ಪ ಮುಂದೆ ಹೋಗಿರುತ್ತೆ. ಅಲ್ಲಿ ಮುಂದೆ ಹೋದಾಗ ಒಬ್ಬ ಈ ಬೇಡ ದೊಡ್ಡ ಬಲೆ ಹಿಡ್ಕೊಂಡು, ಈ ದೊಡ್ಡ ಮರ, ಇಲ್ಲಿ ಅನೇಕ ಪಕ್ಷಿಗಳು ಬಂದು ಕೂತ್ಕೋತಾ ಇರ್ತವೆ, ಬಲಿ ಬೇಯಿಸಿ ಒಂದಷ್ಟು ಪಕ್ಷಿಗಳನ್ನು ಮನೆಗೆ ಹಿಡ್ಕೊಂಡು ಹೋಗೋಣ ಊಟಕ್ಕೆ ಅಂತ ಹೇಳ್ಬಿಟ್ಟು ಬರ್ತಿರ್ತಾನೆ. ಕಾಗೆ ಆ ಮರದಿಂದ ಸ್ವಲ್ಪ ಮುಂದೆ ಇರುತ್ತೆ, ನೋಡುತ್ತೆ, ಕೈಯಲ್ಲಿ ಒಂದಿಷ್ಟು ಬೊಗಸಿಲ್ ಅಕ್ಕಿ, ಯಾಕೆಂದರೆ ಪಕ್ಷಿಗಳನ್ನ ಹಿಡಿಯೋದು ನಾವು ಅಕ್ಕಿ ಆಸೆ ತೋರಿಸ್ಬಿಟ್ಟು ಬಲೆ ಹಾಕ್ತೀವಿ. ಮೀನ ಹೇಗೆ ಆ ಹುಳ ಹಿಡಿದು ಹಾಕ್ಬಿಟ್ರೆ ಬೆನ್ನೋದು ಹಾಗೆ. ಇದು ನೋಡುತ್ತೆ, ನೋಡಿದ ತಕ್ಷಣ ನನ್ನ ಸ್ನೇಹಿತರಿಗೆಲ್ಲ ಎಚ್ಚರಿಸಬೇಕು, ಇವನು ಕೈಯಲ್ಲಿ ಅಕ್ಕಿ ಹಿಡ್ಕೊಂಡು ಬಲೆ ಹಿಡ್ಕೊಂಡು ಬರ್ತಾ ಇದ್ದಾನೆ, ನಮ್ಮ ಸ್ನೇಹಿತರನ್ನೆಲ್ಲ ಹಿಡ್ಕೊಂಡು ಹೋಗ್ತಾನೆ, ಅವ್ರ ಜೀವಕ್ಕೆ ಅಪಾಯ ಇದೆ ಅಂತ ಬೇಗ ಅವನಕ್ಕಿಂತ ಮುಂಚೆ ಬಂದುಬಿಟ್ಟು ಅಲ್ಲಿ ಕುತ್ಕೊಳ್ಳುತ್ತೆ. ಆ ಕಾಗೆಯಲ್ಲಿ ಬರುವುದಕ್ಕೂ ನೂರಾರು ಪಾರಿವಾಳಗಳು ಬಂದು ಆ ಮರಕ್ಕೆ ಕೂತ್ಕೊಳ್ತವೆ. ಕೂಡಲೇ ಇದು ಎಚ್ಚರಿಸ್ತದೆ, ಈ ಥರ ಒಬ್ಬ ಬೇಡ ಬರ್ತಾ ಇದ್ದಾನೆ, ಬಲೆ ಮತ್ತು ಅಕ್ಕಿ ಹಿಡ್ಕೊಂಡು ಬರ್ತಾ ಇದ್ದಾನೆ, ಅವನು ಅಕ್ಕಿ ಹಾಕ್ತಾನೆ, ಅಕ್ಕಿ ಹಾಕಿದ ತಕ್ಷಣ ನೀವು ತಿನ್ಲಿಕ್ಕೆ ಹೋಗಬೇಡಿ, ನೀವು ತಿಂದರೆ ಬಲೆ ಹಾಕಿ ನಿಮ್ಮನ್ನೆಲ್ಲ ಹಿಡ್ಕೊಂಡು ಹೋಗ್ಬಿಡ್ತಾನೆ ನೋಡಿ ಅಂತ ಎಚ್ಚರಿಸ್ತದೆ. ಆಲ್ ರೈಟ್ ಅಂತ ಹೇಳ್ತವೆ ಎಲ್ಲ. ಬೇಡ ಬರ್ತಾನೆ, ಕೆಳಗಡೆಗೆ ಏನು ಮಾಡ್ತಾನೆ, ಅಕ್ಕಿ ಕಾಳು ಹಾಕ್ತಾನೆ, ಪಕ್ಷಿಗಳು ನೋಡ್ತವೆ. ಪಕ್ಷಿಗಳಿಗೆ ಇವನು ಎಚ್ಚರಿಸಿದ್ರೂ ಕೂಡ ಆಹಾರ ಸಿಗ್ತಾ ಇದೆಯಲ್ಲ, ನಾವೇನು ತಿನ್ಬಿಟ್ಟು ತಕ್ಕಂತ ಹಾರ್ಬಿಡೋಣ ಅವ್ನು ಬಲೆ ಹಾಕಿನ ಮುಂಚೆ ಅತಿ ಯೋಚನೆ. ಹೌದು, ಅವ ಅಷ್ಟೆಲ್ಲ ಮಾಡ್ಕೊಂಡು ಮತ್ತೆ ತಯಾರಿಯಲ್ಲಿ ಬಂದಿರಲ್ವಾ, ಬಂದು ಇನ್ನೇನು ಕುತ್ಕೋತವೆ ಅನ್ನುವಾಗ ಬಲೆ ಹಾಕಿಬಿಡ್ತಾನೆ. ನೂರಾರು ಪಾರಿವಾರಗಳು ಬಲೆಯಲ್ಲಿ ಸಿಕ್ಕಾಕೊಂಡ್ಬಿಡ್ತವೆ. ಅದರಲ್ಲಿ ಚಿತ್ರಗ್ರೀವ ಅಂತೇಳಿ ಏನಿರ್ತಾನೆ ಆ ಪಕ್ಷಿಗಳ ಮುಖಂಡ, ತಕ್ಷಣ ಜಾಗೃತನಾಗಿ ಹೇಳ್ತಾನೆ, ಯಾರೂ ಭಯ ಪಡಬೇಡಿ, ನಾವು ಇಷ್ಟು ಜನ ಇದ್ದೀವಿ, ನಾವೆಲ್ಲರೂ ಏಕಕಾಲಕ್ಕೆ ಹಾರಿಬಿಟ್ರೆ ಈ ಬಲೆ ಸಮೇತ ಹಾರ್ತೀವಿ. ನಾವು ಅವನಿಗೆ ಇದು ಆಗಲ್ಲ, ಮುಂದೆ ಏನು ಮಾಡೋದು ನೋಡೋಣ, ಇವನ ಕೈಯಿಂದ ತಪ್ಪಿಸ್ಕೊಳ್ಳೋಣ, ಬಲೆ ಸಹಿತ ಮೇಲೆ ಹಾರಿಬಿಡು ಹೋಗೋಣ. ಸೊ ಅಷ್ಟು ಪ್ಲ್ಯಾನ್ ಕೊಟ್ಟ ತಕ್ಷಣ ಅಷ್ಟು ಬಲೆ ಸಹಿತ ಹೋಗ್ಬಿಡ್ತಾರೆ. ಇವನು ಕೆಳಗಡೆ ಬೇಡ ನೋಡ್ತಾನೆ. ಆಗ ಒಂದು ಮಾತು ಹೇಳ್ತಾನೆ ಅವನು, ಆ ಬೇಡ ಒಂದು ಮಾತು ಹೇಳ್ತಾನೆ, ಜೀವನದಲ್ಲಿ ಯಾರ್ಯಾರಿಗೆ ಏನೇನು ದಕ್ಕುದಿದೆಯೋ ಅಷ್ಟು ಮಾತ್ರ ದಕ್ಕುದು. ನಾನು ಪಕ್ಷಿಯನ್ನು ಹಿಡಿಲಿಕ್ಕೆ ಹೋಗ್ಬಿಟ್ಟು ನನ್ನ ಜೀವನಕ್ಕೆ ಆಧಾರ ಆದಂಥ ಬಲೆಯನ್ನು ಕಳ್ಕೊಂಡ್ಬಿಟ್ಟೆ, ಪಕ್ಷಿ ಅಂತೂ ಸಿಗಲಿಲ್ಲ. ನನ್ನ ನಾಳೆ ನಾನು ಎಲ್ಲಿ ಹಿಡ್ಕೊಂಡು ಹೋಗಲಿ, ಇವೆಲ್ಲ ಹಾರೋದು ಅಂತ. ಸೊ ಹಾರು ಹೋಗ್ತವೆ ಮೇಲೆ. ಇಂಥ ಮಾತುಗಳು ಮಧ್ಯೆ 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 ಬರ್ತಾ ಇರ್ತವೆ ಇದರಲ್ಲಿ. ಈ ಪ್ರಸಂಗದಲ್ಲಿ ಒಂದು ಮಾತು ಬರುತ್ತೆ, ಏನು, ಜಿಹ್ವಾಲೌಲ್ಯ ಪ್ರಸಕ್ತಾನಂ ಜಲಮಧ್ಯ ನಿವಾಸಿನಾಂ. ಅಂದರೆ ರುಚಿಯ ಗೀಳದಿಂದ ನಾಲಿಗೆಯ ಆಳಾದವರು, ನೀರಿನಲ್ಲಿರುವ ಮೀನುಗಳು ಗಾಳಿಗೆ ಸಿಕ್ಕಾಕೋತಾರೆ ಅಂತ. ಅಂದರೆ ವಿ ಶುಡ್ ನಾಟ್ ಬಿಕಮ್ ಸ್ಲೇವ್ ಆಫ್ ಅವರ್ ಟಂಗ್. ಆರೋಗ್ಯ ಕೆಟ್ಟೋಗುತ್ತೆ, ಅದಕ್ಕೋಸ್ಕರ ಏನೇನೋ ಮಾಡ್ತೀವಿ. ನನಗೊಂದು 5 ಸ್ಟಾರ್ ಹೋಟೆಲ್ನಲ್ಲೇ ಊಟ ಮಾಡಬೇಕು ಅಂದರೆ ನಾನು ಏನೇನೋ ನನಗೆ ಸಾಮರ್ಥ್ಯ ಇಲ್ಲ, ಏನೇನೇನೋ ಮಾಡ್ತೀನಿ, ಏನೋ ಬ್ಯಾಡ್ ಥಿಂಕಿಂಗ್ ಬರ್ತವೆ. ಸೊ ಚೆನ್ನಾಗಿದೆ ಅಂತ ಮಾವಿನ ಹಣ್ಣಿನ ಸೀಸನ್ನಲ್ಲಿ 1 ಮಾವಿನ ಹಣ್ಣು ತಿನ್ನಬಲ್ಲ 6 ಮಾವಿನ ಹಣ್ಣು ತಿಂದ್ಬಿಡ್ತೀವಿ, ವಿವೇಕ ಇರಲ್ಲ. ಇಲ್ಲಿ ಇದು ಎಚ್ಚರಿಸಿದೆ, ಕಾಗೆ ಎಚ್ಚರಿಸಿದೆ, ಆದರೂ ಆ ಅಕ್ಕಿ ಕಾಳನ್ನು ಹೋಗಿ ಹುಡ್ಕೊಂಡು ಜಿಹ್ವಾ ಚಾಪಲ್ಯ ನೀನು ತಡ್ಕೊಳ್ಳಿಕ್ಕಾಗಲ್ಲ, ಯು ಕೆನಾಟ್ ರೆಸಿಸ್ಟ್ ಇಟ್. ಸೊ ಕೆಳಗೆ ಇದು ಇಂಥದ್ದಲ್ಲಿ ಒಂದು ಮಾತು ಬರ್ತದೆ, ಅಲ್ಲಿ ಇನ್ನೊಂದು ಮಾತು ಬರ್ತದೆ, ಅದು ಈ ಕಥೆಯ ಮುಂದುವರೆದ ಭಾಗದಲ್ಲಿ ಹೇಳ್ತೀನಿ. ಇವೇನು ಮಾಡ್ತವೆ, ಈ ಕಾಗೆ ಮತ್ತು ಈ ಪಾರಿವಾಳಗಳಿಗೆ ಒಂದು ಕಾಮನ್ ಫ್ರೆಂಡ್ ಇರುತ್ತೆ. ನಾನು ಹೇಳಿದಲ್ಲ ಆಗಲೇ ಹಿರಣ್ಯಕ ಅಂತ ಹೇಳಿ ಇಲಿ ಹೆಸರು. ಇವೇನು ಮಾಡ್ತವೆ, ಅವನು ಫ್ರೆಂಡ್ಶಿಪ್ ಇರ್ತದಲ್ಲ, ಹೋಗ್ತವೆ. ಈಗ ಬಲೆಯಿಂದ ಹೊರಗೆ ಬರಬೇಕಲ್ಲ, ಈ ಪಾರಿವಾಳಗಳಿಗೆ ಕಚ್ಚಲಿಕ್ಕೆ ಗೊತ್ತಿಲ್ಲ, ಬಟ್ ಇಲಿ ಕಚ್ಚಬಹುದು, ತುಂಡು ಮಾಡಬಹುದು ಅದನ್ನು. ಸೊ ಅವನು ಹೋಗಿ ಹುಡುಕ್ತವೆ, ಬಿಲದಲ್ಲಿರುತ್ತೆ ಇಲಿ. ಇವು ಪಾರಿವಾಳಗಳು ಆ ಬಿಲದ ಹತ್ರ ಕುತ್ಕೊಂಡ್ಬಿಟ್ಟು ಈ ಚಿತ್ರಗ್ರೀವ ಮುಖಂಡ ಕರೀತದೆ, ಪಾರಿವಾಳ ನೀನು ಬಂದೀಯಾ, ನಾನು ಹೊರಗೆ ಬಂದು ನೀನು ಕೊಕ್ಕೆಯಲ್ಲಿ ಹಿಡ್ಕೊಂಡು ಹೋಗ್ಬಿಡ್ತೀಯಾ, ನೀನು ಯಾರೋ ಗೊತ್ತಿಲ್ಲ, ನಾನು ಬರೋಲ್ಲ ಅಂತ ಮತ್ತೆ ಬಿಲದೊಳಗೆ ಹೋಗುತ್ತೆ, ಇಲ್ಲಿ ಹೋಗ್ಬಿಡುತ್ತೆ. ಕೊನೆಗೆ ಇದು ಹೇಳ್ತದೆ, ಅಪ್ಪ ನಾನು ನಿನ್ನ ಫ್ರೆಂಡು, ಹಿಂದೆ ಒಂದ್ಸರಿ ನಾವು ಅದನ್ನು ಮಾಡಿದ್ದೀವಲ್ಲ, ಇದನ್ನು ಮಾಡಿದ್ದೀವಲ್ಲ, ಹಾಗೆ ಮಾಡಿದ್ದೀವಲ್ಲ ಅಂತೆಲ್ಲ ಹಳೇದೆಲ್ಲ ನೆನಪು ಮಾಡ್ತಾನೆ. ಓಹೋ, ನೀನು ನನ್ನ ಫ್ರೆಂಡ್ ಚಿತ್ರಗ್ರೀವನಾ, ಹಾಗಿದ್ರೆ ಐ ಆಮ್ ಸೇಫ್, ಐ ನೋ ದ್ಯಾಟ್ ಐ ಆಮ್ ಸೇಫ್, ಬರ್ತೀನಿ ಅಂತ ಹೊರಗೆ ಬರುತ್ತೆ. ಏನು ಅಂತ, ನಾನು ತುಂಬ ಅಪಾಯದಲ್ಲಿದ್ದೀನಿ, ಕಷ್ಟದಲ್ಲಿದ್ದೀನಿ, ಬಲೆಯಲ್ಲಿ ಸಿಕ್ಕಾಕೊಂಡಿದ್ದೀನಿ, ನೀನು ನಮ್ಮನ್ನು ಬಿಡಿಸ್ಲಿಕ್ಕೆ ನೀನೇ ಶಕ್ತ ಬಾ ಅಂತ.
ಫ್ರೆಂಡ್ಶಿಪ್ಗೋಸ್ಕರ ಇಷ್ಟು ಮಾಡ್ಲಿಕ್ಕಾಗಲ್ವಾ, ನಾನೇನು ಕಳ್ಕೊಳ್ಳೋದಿದೆ, ಬಲೆ ಕಡಿವೆ, ನಾನು ಕಡಿಯೋದು ದಿನ ಕೆಲಸ, ಇನ್ನೇನೋ ಕಡಿಯೋ ಬದಲು ಬಲೆ ಕಡಿತೀನಿ ಅಂದರೆ ಸ್ನೇಹ. ನಿಮಗೆ ಒಬ್ಬರಿಗೆ ಸಹಾಯ ಮಾಡಬೇಕು ಅಂತ ಮನಸ್ಸಿದ್ರೆ ನೀವು ಮಾಡ್ತೀರಿ, ಸುಮ್ಮನೆ ಎಲ್ಲರಿಗೂ ಸಹಾಯ ಮಾಡಲ್ಲ. ಸೊ ಅದರ ಫ್ರೆಂಡ್ಶಿಪ್ ಇರಬೇಕು, ಇವೆರಡಕ್ಕೂ ಫ್ರೆಂಡ್ಶಿಪ್ ಇದೆ ಮತ್ತು ಇದಕ್ಕೆ ಉಪಕಾರ ಬುದ್ಧಿ ಇದೆ. ಸ್ನೇಹದಲ್ಲಿ ಪ್ರೀತಿ ಇದೆ, ಪ್ರೀತಿ ಕಾರಣಕ್ಕೆ ಬಂದು ಏನು ಮಾಡುತ್ತೆ, ಅದನ್ನು ಕಚ್ಚಿಬಿಟ್ಟು ಪರಿವಾರಗಳನ್ನು ಹೊರಗಡೆಗೆ ತೆಗೆಯುತ್ತೆ. ಇದಾಗಿ ಸ್ವಲ್ಪ ದಿವಸಕ್ಕೆ ಬರಗಾಲ ಬರುತ್ತೆ ಆ ಏರಿಯಾದಲ್ಲಿ. ಆಗ ಬಂದು ಕಾಗೆ ಬಂದು ಈ ಇಲಿ ಹೇಳುತ್ತೆ, ಇಲ್ಲೆಲ್ಲ ಬರಗಾಲ ಆಗಿದೆ, ಬೇಡರೆಲ್ಲ ಬಂದುಬಿಟ್ಟು ಪಕ್ಷಿಗಳನ್ನು ತಿಂತಾ ಇದ್ದಾರೆ, ಒಂದು ನನಗೆ ತಿನ್ನಲಿಕ್ಕೆ ಆಹಾರ ಸಿಗ್ತಾ ಇಲ್ಲ, ಈ ಬೇಡರು ಬಂದುಬಿಟ್ಟು ತಮಗೆ ಆಹಾರ ಇಲ್ಲ ಅಂತ ನನ್ನನ್ನು ಎಲ್ಲ ಪಕ್ಷಿಗಳನ್ನು ಹಿಡಿದು ಕೊಂದು ಬಿಡ್ತಾ ಇದ್ದಾರೆ, ತಿಂತಾ ಇದ್ದಾರೆ, ಅದಕ್ಕೆ ನಾನು ಈ ಪ್ರದೇಶ ಬಿಟ್ಟು ಇನ್ನೊಂದು ಕಡೆಗೆ ಹೋಗ್ತೀನಿ ಅಂತ ಹೇಳುತ್ತೆ. ಅಲ್ಲಿ ಇದ್ರದ್ದು ಇನ್ನೊಂದು ಫ್ರೆಂಡ್ ಇರುತ್ತೆ, ಆಮೆ. ಆ ಆಮೆಯ ಹೆಸರು ಮಂಥರಕ ಅಂತ. ಅದ್ರ ಹತ್ರ ಹೋದರೆ ಅಲ್ಲಿ ನದಿಯ ದಡ ಇದೆ, ಕುಡಿಯೋದಕ್ಕೆ ನೀರಿದೆ. ಮಂಥರಕ ನೀರು ಅಟ್ಲೀಸ್ಟ್ ಇನ್ನೇನೋ ಇಳಿದ್ರೆ ಜಲಚರದ್ದು ಮೀನು ಗೀನು ತಂದು ನನಗೆ ಕೊಟ್ಟರೆ ನಾನು ಊಟ ಮಾಡ್ತೀನಿ ಅಂತ. ಅವಾಗ ಇಲ್ಲಿ ಹೇಳುತ್ತೆ, ನಿಂದು ನಾನು ಇಷ್ಟು ಕ್ಲೋಸ್ ಫ್ರೆಂಡು, ನೀನು ಅಷ್ಟು ದೂರ ಹೋಗ್ಬಿಟ್ರೆ ನಾನು ಹೇಗಿರಲಿ, ಐ ಡೋಂಟ್ ವಾಂಟ್ ಟು ಲೂಸ್ ಯುವರ್ ಫ್ರೆಂಡ್ಶಿಪ್, ಐ ಆಲ್ವೇಸ್ ವಾಂಟ್ ಟು ಬಿ ವಿತ್ ಯು ಅಂತ. ಸೊ ಅದಕ್ಕೆ ಹೇಳುತ್ತೆ, ಇದಕ್ಕೆ ಇಲ್ಲಿಗೆ ಹಾರ್ಲಿಕ್ಕೆ ಬರಲ್ಲ. ಹೌದು, ಆ ಕಾಗೆಗೂ ಕೂಡ ಮನಸ್ಸಿದೆ ಇದನ್ನು ಕರ್ಕೊಂಡು ಹೋಗಬೇಕು ಅಂತ ಹೇಳಿಬಿಟ್ಟು, ಸರಿ ಆಯಿತು ಅಂತ ಹೇಳಿಬಿಟ್ಟು ಏನೋ ಮಾಡುತ್ತೆ. ನೀನು ಹೇಗೆ ಬರ್ತೀಯ ಅಂದರೆ, ನಾನು ನಿನ್ನ ಬೆನ್ನ ಮೇಲೆ ಕುತ್ಕೋತೀನಿ, ನನಗೆ ಕರ್ಕೊಂಡು ಹೋಗು. ಬೆನ್ನ ಮೇಲೆ ಬೇಡ, ನೀನು ಫ್ರೀ, ಇದು ಸುರಕ್ಷಿತ ಅಲ್ಲ, ನನ್ನ ರೆಕ್ಕೆ ಒಳಗೆ ನಾನು ಗಟ್ಟಿಯಾಗಿ ಹಿಡ್ಕೊಂಡಿರ್ತೀನಿ ನೀನು ಬೀಳ್ದಾಗೆ ಅಂತ ಕರ್ಕೊಂಡು ಹೋಗಿ ಮಂಥರಕನ ಹತ್ರ ಹೋಗ್ತವೆ. ಇವು ಮೂರು ಅಲ್ಲಿ ಹೋಗಿ ಇಬ್ಬರೆಲ್ಲ 3 ಜನ ಫ್ರೆಂಡ್ಸ್ ಆಗಿಬಿಟ್ರು. ಕಾಗೆ, ಇಲಿ ಮತ್ತು ಆಮೆ ಮೂರು ಒಂದು ಕಡೆಗೆ ಸೇರ್ತವೆ. ಭಾಳ ಆನಂದವಾಗಿ ಕಾಲ ಕಳೀತಾ ಇರ್ತಾರೆ. ಭಾಳ ಆನಂದವಾಗಿ ಕಾಲ ಕಳೀತಿರುವಾಗ ಅಲ್ಲಿ ಒಂದು ದಿವಸ ಒಬ್ಬ ಬೇಡ ಬರ್ತಾನೆ. ಆ ಬೇಡ ಏನು ಮಾಡ್ತಾನೆ, ಈ ಇಲಿಯನ್ನು ಹಿಡಿಯೋದಕ್ಕೆ ಬೋನ್ ಇಡ್ತಾನೆ. ಆ ಇಲಿಯನ್ನು ರಕ್ಷಿಸೋದಕ್ಕೆ ಇವೆಲ್ಲ ಏನೇನೋ ಉಪಾಯ ಮಾಡ್ತವೆ. ಅಲ್ಲಿ ಇನ್ನೊಂದು ಜಿಂಕೆ ಬಂದು ಸೇರ್ಕೊಳ್ಳುತ್ತೆ. ಆ ಜಿಂಕೆಯನ್ನು ಒಬ್ಬ ಬೇಡ ಹಿಡ್ಕೊಂಡು ಹೋಗ್ತಿರುವಾಗ ಅದನ್ನು ಕೊಲ್ಲಲಿಕ್ಕೆ ಬಂದಾಗ ಬಲೆ ಹಾಕಿ ಅದನ್ನು ಹಿಡಿತಾನೆ. ಅಲ್ಲಿ ಬಂದು ಇಲಿ ಮತ್ತು ಅದನ್ನು ಬಿಡಿಸುತ್ತೆ. ಆ ಇಲಿ ಮಂಥರಕನ ಹಿಡ್ಕೊಂಡು ಬೇಡ ಬಿಡಿಸ್ತಾರೆ. ಹೀಗೆ ಅಂದರೆ ಸ್ನೇಹದಲ್ಲಿ ಇವರು ಏನೇನೇನೇನೋ ಮಾಡ್ತಾರೆ. ಅವೆಲ್ಲ ಸನ್ನಿವೇಶಗಳು ಈ ಇದರಲ್ಲಿ ಮಿತ್ರ ಸಂಪ್ರಾಪ್ತಿಯಲ್ಲಿ ಬರ್ತವೆ. ಅದನ್ನೆಲ್ಲ ನೋಡೋದೇ ಒಂದು ನಮಗೆ ಆನಂದದ ಕೆಲಸ. ಮತ್ತು ಮಿತ್ರ ಧರ್ಮ ಅಂದರೆ ಏನು, ಯಾರು ಮಿತ್ರ ಯಾರು ಶತ್ರು ಅಷ್ಟೇ ಅಲ್ಲ, ನೀವು ಒಂದ್ಸರಿ ಫ್ರೆಂಡ್ಶಿಪ್ ಮಾಡಿದರೆ ಅಥವಾ ಯಾವುದೇ ರೀತಿಯಾದ ರಿಲೇಷನ್ಶಿಪ್ ಮಾಡಿಕೊಂಡ್ರೆ ನಿಮಗೆ ಒಂದು ರೆಸ್ಪಾನ್ಸಿಬಿಲಿಟಿ ಬರುತ್ತೆ. ಆ್ಯಂಡ್ ಆಲ್ವೇಸ್ ಯು ಶುಡ್ ಮೇಂಟೈನ್ ಇಟ್. ಅದನ್ನು ನೀವು ಸಂರಕ್ಷಣೆ ಮಾಡಬೇಕು. ಇದು ಎರಡನೇದಾದ್ರೆ, ಈಗ ಮೂರನೇ ತಂತ್ರ ಕಾಕುಲೋಕಿಯ. ಹೆಸರು ಒಂಥರ ತುಂಬ ಡಿಫ್ರೆಂಟ್ ಆಗಿದೆ. ಇದರಲ್ಲಿ ಬರುವಂತಹ ಕಥೆಗಳೇನು, ಮತ್ತು ನೀವು ಹೇಳಿದ ಹಾಗೆಯೇ ಪ್ರತಿಯೊಂದರಲ್ಲೂ ನಾವು ಜೀವನ ಪಾಠವನ್ನು ಕಲಿತಾ ಹೋಗ್ತೀವಿ. ಈಗಿನ ಜನಮಾನಕ್ಕೆ ಹೇಗೆ ರಿಲೇಟೇಬಲ್, ಏನು ಕಲಿಬಹುದು ಇದರಿಂದ? ಇದು ಕಾಕೌಲುಕಿಯ ಅಂತ ಹೇಳಿದ್ರೆ ಕಾಗೆ ಮತ್ತು ಗೂಬೆ ಅಂತ. ಹೌದಾ? ಈ ಕಾಗೆ ಮತ್ತು ಗೂಬೆದು ಮೇನ್ ಕಥೆ ಇದೆ. ಈ ಕಥೆಯ ಸಾರಾಂಶ ಏನು ಅಂತ ಹೇಳಿದ್ರೆ, ನಿಮಗೊಬ್ಬ ಮೊದಲು ಶತ್ರು ಇರ್ತಾನೆ. ಅವನು ನಿಮ್ಮ ಮಿತ್ರತ್ವವನ್ನು ವಹಿಸ್ಕೊಂಡು ಬರ್ತಾನೆ. ಶತ್ರು ಆದವನು ನಿಮ್ಮನ್ನು ಮಿತ್ರತ್ವ ಆಗಿ ಬಂದಾಗ ಅವನನ್ನು ನೀವು ನಿರಾಕರಣೆನೂ ಮಾಡೋಗಿಲ್ಲ ಮತ್ತು ಪೂರ್ಣವಾಗಿ ನಂಬುವಂಗೂ ಇಲ್ಲ. ಇದು ತಂತ್ರ. ಈಗ ರಾಜರಿಗೆ ತುಂಬ ಜನ ವೈರಿಗಳಿರ್ತಾರೆ, ತುಂಬ ಜನ ಸ್ನೇಹಿತರಿರ್ತಾರೆ. ಸ್ನೇಹಿತನಿಗೊಂದು ಸ್ಥಾನ ಆದರೆ ವೈರಿಗೆ ಇನ್ನೊಂದು ಸ್ಥಾನ ಆದರೆ, ಮೊದಲು ಶತ್ರು ಆಗಿದ್ದು ಈಗ ಮಿತ್ರ ಆಗುವವನಿಗೆ ಒಂದು ಸ್ಥಾನ, ಮೊದಲು ಮಿತ್ರ ಆಗಿ ಶತ್ರು ಆಗಿರ್ತಾನಲ್ಲ ಅವನಿಗೆ ಇನ್ನೊಂದು ಸ್ಥಾನ. ರಾಜ ಆದವನು ಸರಾಸಗಟಾಗಿ ನೀನು ಬೇಡ ಅಂತ ಹೇಳಿಕ್ಕಾಗಲ್ಲ. ಹೌದು. ಈಗ ಉದಾಹರಣೆಗೆ ಈಗ ಪಕ್ಕದ ದೇಶದವನಿಗೆ ನೀನು ಬೇಡವೇ ಬೇಡ ಅಂತ ಹೇಳಿದ ಅಂತ ತಿಳ್ಕೊ, ಅದ್ರ ಪಕ್ಕದ್ದು ನಿಮ್ಮ ಸ್ನೇಹಿತ ಇರ್ತಾನೆ, ನೀವು ಅಲ್ಲಿಗೆ ಹೆಂಗೆ ಹೋಗ್ತೀರಿ? ಯು ಹ್ಯಾವ್ ಟು ಯೂಸ್ ದ್ಯಾಟ್ ಕಂಟ್ರಿ. ಅಷ್ಟರ ಮಟ್ಟಿಗಾದರೂ ನೀವು ಅವನ ಜೊತೆಗೆ ಸಂಪತ್ತಾಗಿ ಇಟ್ಕೊಳ್ಬೇಕು. ಅದಕ್ಕೆ ನಿಮ್ಮ ಶತ್ರು ಆದವನು ಪುನಃ ನಿಮ್ಮ ಮಿತ್ರತ್ವವನ್ನು ಬಯಸಿ ಬಂದಾಗ ಅವನ ಜೊತೆಗೆ ಹೇಗೆ ವ್ಯವಹಾರ ಮಾಡಬೇಕು ಅಂತನ್ನೋದು ಈ ಕಾಕೋಲೋಕಿಯ ಇದರಲ್ಲಿ ಹೇಳ್ತದೆ. ಇದರಲ್ಲಿ ಕಾಗೆಗಳು ಮತ್ತು ಗೂಬೆಗಳ ಕಥೆ ಮುಖ್ಯವಾದಂಥ ಕಥೆ. ಅದರಲ್ಲಿ ಅನೇಕ
ಈ ಉಪಕಥೆಗಳು ಅದರಲ್ಲಿ ಬರ್ತಾ ಹೋಗ್ತವೆ. ಅದರಲ್ಲಿ ಒಂದು ಕಡೆಗೆ ಈ ಸಂಭಾಷಣೆ ನಡುವಂತಹ ಒಂದು ಹಿತವಚನ ಅಥವಾ ನೀತಿ ಸಂಹಿತೆ ಏನಂತಂದರೆ, ಅಪೃಷೇನಾಪಿ ವಕ್ತವ್ಯಂ ಸಚಿವೇನಾತ್ರ ಕಿಂಚನ ಪುಷ್ಟೇನ ತು ಋತಂ ಪಥ್ಯಂ ವಾಚ್ಯಂಚ ಪ್ರಿಯಂ ಅಪ್ರಿಯಂ. ಇದು ಮಧ್ಯ ಬರುವಂಥದ್ದು. ಮಂತ್ರಿಯಾದವನು ರಾಜನು ಕೇಳದಿದ್ದರೂ ಸಂದರ್ಭೋಚಿತವಾದಂತಹ ಸಲಹೆ ಕೊಡಬೇಕು ಅಂತ. ಸೊ ನಾನು ನಿಮಗೆ ವೆಲ್ ವಿಷರ್ ಅಂತ ಬಂದರೆ ಐ ಶುಡ್ ಆಲ್ವೇಸ್ ಬಿ ವೆಲ್ ವಿಷರ್. ಕೇಳಿದಾಗ ಹೇಳೋಣ ಬಿಡು, ನನಗೆ ಅಬ್ಸರ್ವ್ ಮಾಡ್ತಿರ್ತೀನಿ, ನಿಮಗೇನೋ ತೊಂದರೆ ಆಗ್ತಿದೆ, ನಿಮಗೇನೋ ಕೆಟ್ಟದ್ದಾಗ್ತಿದೆ, ನಿಮಗಿದು ಹಿತವಾದದ್ದಲ್ಲ ಅಂತ. ಐ ಡೋಂಟ್ ಕೇರ್. ಅಲ್ಲ, ನೀನು ಒಂದು ಕಡೆಗೆ ಅಥವಾ ಒಂದು ಎಂಪ್ಲಾಯಿ ಆಗಿದ್ದಿ ಅಂತ ಹೇಳಿದರೆ ಆ ಸಂಸ್ಥೆಗೆ ಏನಾದರೂ ತೊಂದರೆ ಆಗ್ತಿದ್ರೆ ಆ ಸಂಸ್ಥೆಯಲ್ಲಿರುವಂಥ ಹಿರಿಯರು ಬಂದು ಕೇಳದಿದ್ದರೂ ಕೂಡ ಅಥವಾ ರಾಜ ಬಂದು ಕೇಳದಿದ್ದರೂ ಕೂಡ ನೀನು ಅವರಿಗೆ ಬುದ್ಧಿವಾದ ಸಂದರ್ಭೋಚಿತವಾದಂತಹ ಸಲಹೆಯನ್ನು ಕೊಡಬೇಕಂತೆ. ಹೆಲ್ಪ್ ದೆ. ಆಮೇಲೆ ಏನಂತೆ, ರಾಜನು ಏನನ್ನಾದರೂ ಕೇಳಿದರೆ ಸತ್ಯವನ್ನು ಹಿತವನ್ನು ಹೇಳಬೇಕು ಅಂತ. ಮೊದಲನೇ ತಂತ್ರದಲ್ಲಿ ಏನಿತ್ತು, ಇಲ್ಲಿ ಸತ್ಯನೂ ಇಲ್ಲ ಹಿತವೂ ಇಲ್ಲ. ಹೌದು, ಅವ್ರದ್ದಿಲ್ಲ, ನಮ್ದಿದೆ. ಅವ್ರು ಯಾರ ಹತ್ರ ನಾನು ಪೋಸ್ ಕೊಡ್ತಾ ಇರ್ತೀನಿ, ನಿಮಗೆ ಸಹಾಯ ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು ನಾನು ಸಹಾಯ ಮಾಡ್ಕೋತಾ ಇದ್ದೀನಿ, ಅವ್ರಿಗೆ ಬಿಲ್ಡಪ್ ಕೊಟ್ಕೊಳ್ಳೋದು. ನಿನಗೆ ಸಹಾಯ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಾನು ಸಹಾಯ ಮಾಡ್ಕೋತಾ ಇದ್ದೀನಿ. ಆದರೆ ಇಲ್ಲಿ ಏನು ಬರುತ್ತೆ, ನೀನು ಹಿತವಾದದ್ದನ್ನು ಹೇಳಬೇಕು ಮತ್ತು ಒಳ್ಳೆಯದಾಗುವಂಥದ್ದನ್ನು ಹೇಳು, ಸತ್ಯವನ್ನು ಹೇಳು. ಸತ್ಯ ಮತ್ತು ಹಿತ ಎರಡೂ ಇದರಲ್ಲಿ ಇರಬೇಕು ಅಂತ ಇದರಲ್ಲಿ ಹೇಳ್ತದೆ. ಮ್ಯಾನೇಜ್ಮೆಂಟಿನ ಅನೇಕ ಸಂಗತಿಗಳು ಇದರಲ್ಲಿ ಈ ಕಾಕೋಲೋಕೀಯದಲ್ಲಿ ಬರುತ್ತೆ. ಇಲ್ಲಿ ನಮ್ಮ ಹಿತವನ್ನು ಸಾಧಿಸಿಕೊಳ್ಳುವ ಜೊತೆಗೆ ಈ ನಾಮಬಲ ಅಂತ ನೀವು ಕೇಳಿರ್ತೀರಿ. ನಾಮಬಲ ಅಂದರೆ ಯಾವುದೋ ಒಬ್ಬರು ದೊಡ್ಡವರ ಹೆಸರು ಬಳಸ್ಕೊಂಡು ನನ್ನ ಕೆಲಸ ಸಾಧಿಸ್ಕೊಳ್ಳೋದು. ಅವ್ರು ನೋಡಿ ಒಂದು ನೀತಿ ಹೇಳ್ತಾರೆ ಇಲ್ಲಿ, ಅಂದರೆ ನೀನು ದೊಡ್ಡವರ ಹೆಸರನ್ನು ಬಳಸ್ಕೊಂಡು ನಿನ್ನ ಕಾರ್ಯ ಸಾಧನೆ ಮಾಡ್ಕೋ. ಅಂಥ ಸಂದರ್ಭ ಬಂದಾಗ ನೀನು ಯಾವತ್ತೂ ಕೂಡ ಅವರ ಹೆಸರಿಗೆ ಕೆಟ್ಟದಾಗುವಾಗ ನಡ್ಕೋಬೇಡ. ಅವರಿಗೆ ನೀನು ಅವ್ರ ಹೆಸರು ಬಳಸೋದ್ರಿಂದ ಅವರಿಗೇನೋ ಕೆಡಕಾಗುವಂಗೆ ನೋಡ್ಕೋಬೇಡ, ಅಹಿತ ಆಗುವಂಗೆ ನೋಡ್ಕೋಬೇಡ. ಅದಕ್ಕೊಂದು ಸಣ್ಣದ ಕತೆ ಬರುತ್ತೆ ಇಲ್ಲಿ, ಗಜೇಂದ್ರ ಮತ್ತು ಮೊಲದ ಕತೆ ಬರುತ್ತೆ. ಒಂದು ಸರಿ ಆನೆಗಳಿಗೆ ನೀರಿರೋ ಜಾಗಕ್ಕೆ ಹೋಗ್ಬೇಕು, ಆಮೋದ ಮಾಡೋದಕ್ಕೆ ಹೋಗಬೇಕಂತ ಒಂದು ಸರಿ ಯೋಚನೆ ಬರುತ್ತೆ. ಒಂದಷ್ಟು ಆನೆಗಳು ಒಂದು ಸರೋವರದ ಹತ್ರ ಬರ್ತವೆ. ಆ ಸರೋವರದ ಸುತ್ತಮುತ್ತಲು ಈ ಮೊಲಗಳು ಬಿಲ ಮಾಡಿಕೊಂಡು ಇರ್ತವೆ. ನಿಮ್ಗೆ ನೋಡಿ ಗೊತ್ತಲ್ಲ, ಆನೆ ನಡೆದ್ರೆ ಏನಾಗುತ್ತೆ, ಕೆಳಗಿಂದೆಲ್ಲ ಪಚ್ಚೆ ಆಗ್ತದೆ. ಸರೋವರಕ್ಕೆ ಹೋಗ್ತಿರುವಾಗ ಅಲ್ಲಿ ಅನೇಕ ಮೊಲಗಳು ಸತ್ತೋಗ್ತವೆ, ಗಾಯ ಆಗ್ತದೆ. ಇವು ನದಿ ಹೋಗಿವೆ, ಇನ್ನು ಮತ್ತೆ ವಾಪಸ್ ಬಂದೇ ಬರ್ತವೆ. ವಾಪಸ್ ಬರುವಾಗ ಇನ್ನಷ್ಟು ನಮ್ಮ ಮೊಲಗಳು ಸಾಯ್ತವೆ, ಇನ್ನಷ್ಟು ನಮ್ಮ ಮೊಲಗಳಿಗೆ ತೊಂದರೆ ಆಗುತ್ತೆ, ನಮ್ಮ ಬಿಲೆಗಳೆಲ್ಲ ನಾಶ ಆಗ್ತವೆ. ಏನಾದರೂ ಮಾಡಬೇಕಲ್ಲ ಅಂತ. ಆಗ ಒಂದು ಮೊಲಕ್ಕೆ ಉಪಾಯ ಹೊಡೆಯುತ್ತೆ. ಇದನ್ನೇನು ಮಾಡಬೇಕು, ನಾವು ಚಂದ್ರ, ಮೊಲಗಳಿಗೆಲ್ಲ ಆದಿದೇವತೆ ಅಂದರೆ ಚಂದ್ರ. ಅದಕ್ಕೇನು ಮಾಡುತ್ತೆ, ಈ ಆನೆಗಳಿಗೆ ನಾವು ಹೆದರಿಸ್ಬೇಕು, ಇದಕ್ಕೆ ಚಂದ್ರನು ಹೆದರಿಕೆ ತೋರಿಸ್ಬೇಕು ಅಂತ ಒಂದು ಮೊಲ ಯೋಚನೆ ಮಾಡಿತ್ತು. ಒಂದು ಬೆಟ್ಟದ ಮೇಲೆ ಹೋಗಿ ಕೂತ್ಕೊಳ್ಳುತ್ತೆ. ಬೆಟ್ಟದ ಮೇಲೆ ಹೋಗಿ ಕೂತ್ಕೊಂಡು ಆ ಆನೆ ರಾಜನಿಗೆ, ಆನೆ ರಾಜ ಅಂತ ಕರೆಯುತ್ತೆ. ಇಷ್ಟಿದೆಯಾ, ನನ್ನನ್ನೇ ಕರಿತೀಯಾ ನೀನು ಅಂತ. ನಾನು ದೂತ, ರಾಜದೂತ, ಹಾಗಾಗಿ ರಾಜನಿಗೆ ಹೋಗಿ ಮಾತಾಡಿಸ್ಬೋದು. ನಮ್ಮ ರಾಜ ಹೇಳಿದ್ದಾನೆ, ರಾಜನಿಗೆ ತಿಳಿಸ್ಲಿಕ್ಕೆ ನಾನು ಇಲ್ಲಿ ಬಂದಿದ್ದೀನಿ. ಯಾರು ನಿಮ್ಮ ರಾಜ ಅಂತ ಕೇಳುತ್ತಾನೆ. ನಮ್ಮ ರಾಜ ಚಂದ್ರ ಅಂತ ಹೇಳ್ತಾನೆ. ಸೋಮದೇವ ಅಂತ ಹೇಳ್ತಾನೆ. ಅವನು ಎದಕ್ಕೆ ಬಂದಿದ್ದಾನೆ ಇಲ್ಲಿಗೆ ಅಂತ ಕೇಳ್ತದೆ ಆನೆ. ಎದಕ್ಕೆ ಬಂದಿದ್ದಾನೆ, ನಿನ್ನೆ ನೀನು ಇಲ್ಲಿಗೆ ಬಂದಿದೀಯಾ, ನಮ್ಮ ಅನೇಕ ಬೆಳೆಗಳನ್ನು ಹಾಳು ಮಾಡಿದೀಯಾ, ನಮ್ಮ ಸಹೋದರಿಯರು ನಿನ್ನ ಕಾಲಲ್ಲಿ ಕೆಳಗೆ ಕೂತ್ಬಿಟ್ಟು ಸತ್ತು ಹೋಗಿದ್ದಾರೆ, ಅದಕ್ಕೋಸ್ಕರ ನಿನ್ನನ್ನು ತಡಿಲಿಕ್ಕೆ ಬಂದಿದ್ದಾನೆ ಅಂತ ಹೇಳ್ತಾನೆ. ಹೌದಾ? ಹೌದು, ಅಷ್ಟು ಪವರ್ಫುಲ್ಲ. ನಿನಗೇನು ಗೊತ್ತಿದೆ, ಅವನು ನಿಮ್ಮಂಥ 1000 ಆನೆ ಒಂದೇ ಸರಿಗೆ. ಇದಕ್ಕೂ ಸ್ವಲ್ಪ ಹೆದರಿಕೆ ಆಗುತ್ತೆ ಇರಬಹುದೇನೋ. ಎಲ್ಲಿದ್ದಾನೆ, ನನಗೆ ನೋಡಬೇಕು ಅವನನ್ನು, ಅವನಿಗೆ ಕ್ಷಮೆ ಕೇಳಬೇಕು ನಾನು ಅಂತ ಹೇಳುತ್ತೆ ಆನೆ. ಇಷ್ಟೆಲ್ಲ ಬಿಲ್ಡಪ್ ಕೊಟ್ಟಿರುತ್ತಲ್ಲ, ಕ್ಷಮೆ ಕೇಳಬೇಕು ಬಾ ಅಂತ ಹೇಳ್ತೆ. ಸ್ವಲ್ಪ ಸಂಜೆ ಆದಮೇಲೆ ಕತ್ಲೆ ಆಗುತ್ತೆ. ಕತ್ಲೆ ಆದಾಗ ಅಲ್ಲಿ ಹೋಗ್ಬಿಟ್ಟು ಒಂದು ಬಾವಿಯಲ್ಲಿ ಚಂದ್ರನ ಬಿಂಬವನ್ನು ತೆಗೆದುಕೊಂಡು, ನೋಡಲ್ಲಿ ನಿನಗೇನು ಮಾಡಬಾರ್ದು ಅಂತ ಆಳವಾಗಿ ಶಾಂತವಾಗಿ ಧ್ಯಾನದಲ್ಲಿದ್ದಾರೆ, ನೀನು ಅವ್ರ ಮಾತಿಗೆ ಒಪ್ಕೊಂಡಿದ್ಯಾ ಅಂತ ನಾನು ಹೋಗಿ ಅವರಿಗೆ ಹೇಳಿಬಿಟ್ರೆ ಅವರು ಸುಮ್ಮನಿರ್ತಾರೆ, ಇಲ್ಲಿದ್ರೆ ಬಂದು ಏನು ಮಾಡ್ತಾರೆ ನಂಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಸರಿ, ಇದು ನೋಡುತ್ತೆ ಆನೆಗೆ. ಅಲ್ಲಿಂದ ದೂರಿಂದ ಸೆಲ್ಯೂಟ್ ಹೊಡೆದ್ಬಿಟ್ಟು ಸಾರಿ ಅಂತ ಹೇಳಿಬಿಟ್ಟು ನಾನು ಬೇರೆ ದಾರಿ ಹಿಡ್ಕೊಂಡು ಹೋಗ್ತೀನಿ, ನಿಮ್ಮ
ನಿನ್ನ ಪ್ರಜೆಗಳ ಅಂತ ಮೊಲಗಳಿಗೆ ಏನೂ ಮಾಡಲ್ಲ ಅಂತ ಅದರ ಹತ್ರ ಮಾತ್ರ ಹೋಗ್ಬಿಡ್ತವೆ. ಸೊ ಚಂದ್ರನ ಬಿಂಬ ನೋಡಿ ಅವು ಬೇರೆ ದಾರಿಯಿಂದ ಹೋಗ್ತವೆ. ಎಲ್ಲ ಮೊಲಗಳು ಉಪಯುಕ್ತ ಈ ಐಡಿಯಾ ಕೊಟ್ಟಂತಹ ಮೊಲಕ್ಕೆ ಎಲ್ಲ ಅಪ್ರಿಸಿಯೇಟ್ ಮಾಡಿಬಿಟ್ಟು ತಾವು ಸುಖವಾಗಿ ಬದುಕ್ತವೆ ಅಂತ ಕಥೆ ಬಗೆಯುತ್ತೆ. ಸೊ ಈ ಕಥೆಯಲ್ಲಿ ಇರೋದು ಏನಂತ ಹೇಳಿದ್ರೆ, ನಾವು ಕಷ್ಟದಲ್ಲಿದ್ದಾಗ ದೊಡ್ಡವರ ಹೆಸರನ್ನು ಬಳಸಬೇಕು ಅಂತ. ಈಗ ನಾವು ಅನೇಕ ಸರಿ ನಮ್ಮದು ವಿಸಿಟಿಂಗ್ ಕಾರ್ಡ್ ಇಟ್ಕೊಂಡಿರ್ತೀವಿ. ವಿಸಿಟಿಂಗ್ ಕಾರ್ಡ್ ಏನು, ಬರೀ ನನ್ನ ಹೆಸರಷ್ಟೇ ಇರಲ್ಲ, ನನ್ನ ಕಂಪ್ನಿದೋ ಅಥವಾ ನನ್ನ ಸಂಸ್ಥೆದೋ ಇರ್ತದೆ. ಅದೇನಂದ್ರೆ ಅದು ನಾಮಬಲ. ನಾನು ಇಂಥದ್ದಕ್ಕೆ ಸೇರಿದ್ದೀನಿ, ಇಂಥವ್ರು ನನ್ನ ಜೊತೆಗಿದ್ದಾರೆ ಅಂತ ಹೇಳೋದಕ್ಕೆ ಅದು. ಹಾಗಾಗಿ ದೊಡ್ಡವರ ಹೆಸರನ್ನು ಅಥವಾ ನಮಗೆ ಕೆಲಸಕ್ಕೆ ಬೇಕಾದಂತೆ ಇನ್ನೊಬ್ಬರಿಗೆ ಏನು ಬಳಸಬೇಕು ಅದನ್ನು ಬಳಸು, ಆದರೆ ಅವರಿಗೆ ಯಾವುದೇ ರೀತಿ ಅಂದರೆ ತೊಂದರೆ ಆಗೋಂಗೆ ಮಾಡಬೇಡ. ಸೊ ಎಕ್ಸ್ ನಿಮ್ಮ ಹತ್ರ ಬಂದುಬಿಟ್ಟು 1 ಕೋಟಿ ಇಸ್ಕೊ ಅಂತ ಹೇಳಿದ್ದಾರೆ ಅಂತ ಅವ್ರಿಗೆ ಗೊತ್ತಿದ್ದವ್ರು ಹೇಳಬೇಡ. ನಾಳೆ ಇವನು ಸಿಗದಿದ್ರೆ ಏನು ಮಾಡ್ತಾರೆ, ಬ್ಯಾಂಕ್ನವ್ರು ಏನು ಮಾಡ್ತಾರೆ, ಜಾಮೀನು. ಹೌದು, ಸಾಲ ತಗೊಳ್ದಿದ್ರೆ ಸಾಲ ತಗೊಂಡವನು ಕೊಡಿದ್ರೆ ಅವ್ರ ಹತ್ರ ಹೋಗ್ತಾರೆ, ಜಾಮೀನು ಕೊಟ್ಟವ್ರು ಕೇಳ್ತಾರೆ. ಹಾಗೆ ಅವರಿಗೆ ತೊಂದರೆ ಆಗಬಾರ್ದು. ಇಲ್ಲಿ ಏನು ಚಂದ್ರಂಗೆ ಹೋಗಿ ಆನೆ ಹಿಡ್ಕೊಳಕ್ಕಾಗಲ್ಲ. ಹೌದು, ಈ ವಿಷ್ಣು ಶರ್ಮಾ ಇಲ್ಲಿ ಕಥೆಗಳನ್ನು ಎಷ್ಟು ಬುದ್ಧಿವಂತಿಕೆಯಿಂದ ಹೆಣೆದಿದ್ದಾನೆ ಮತ್ತು ಅದನ್ನು ಕನ್ವೆ ಮಾಡಿದ್ದಾನೆ. ಆ ಪ್ರಾಣಿಗಳದ್ದು ಮನಸ್ಥಿತಿಯನ್ನು ಹೇಗೆ ನಮಗೆ ತೋರಿಸಿದ್ದಾನೆ ಅಂತ ದಟ್ ಇಸ್ ದಿ ವಂಡರ್. ಹೌದು, ಈ ಇತ್ತೀಚೆಗೆ ಅಂದರೂ ಕೂಡ ಈಗ ಒಂದು ಹತ್ರ ಒಂದು 3-4 ದಶಕಗಳ ಹಿಂದೆ ಈ ಥಿಂಕಿಂಗ್ ಪ್ಯಾಟರ್ನ್ ಅವತ್ತಿಗೂ ಇವತ್ತಿಗೂ ಹೇಗಿದೆ ಅಂತ ತೋರಿಸೋದಕ್ಕೆ ಒಬ್ಬರು ಶಾರು ರಂಗಣೇಕರ್ ಅಂತ ಒಬ್ಬರು ಮ್ಯಾನೇಜ್ಮೆಂಟ್ ಎಕ್ಸ್ಪರ್ಟ್ ಇದ್ದಾರೆ. ಅವರೊಂದು ಪುಸ್ತಕ ಬರೆದಿದ್ದಾರೆ, ಇನ್ ದ ವಂಡರ್ಲ್ಯಾಂಡ್ ಆಫ್ ಇಂಡಿಯನ್ ಮ್ಯಾನೇಜರ್ಸ್ ಅಂತ. ಈ ಇಂಡಿಯಾದೊಳಗೆ ಮ್ಯಾನೇಜರ್ಸ್ ಹೇಗೆ ಕೆಲಸ ಮಾಡ್ತಾರೆ ಅಂತ ಅದಕ್ಕೊಂದು ಉದಾಹರಣೆ ಕೊಡ್ತಾರೆ. ಒಂದು ಫ್ಯಾಕ್ಟ್ರಿ ಇರುತ್ತೆ ದೊಡ್ಡದು. ಆ ಫ್ಯಾಕ್ಟ್ರಿಯಲ್ಲಿ 2 ಯೂನಿಯನ್ಗಳಿರ್ತವೆ. ಸೊ ಒಂದು ಯೂನಿಯನ್ ಅವ್ರು ಬಂದು ಏನು ಮಾಡ್ತಾರೆ, ನಾವು ಸೈಕಲ್ಲೆಲ್ಲ ಇಲ್ಲಿ ಪಾರ್ಕ್ ಮಾಡ್ತೀವಿ. ಇದರ 80ರ ದಶಕದಲ್ಲಿ ಸೈಕಲ್ಲೇ ಜಾಸ್ತಿ, ಇವತ್ತಿನ ಥರ ಮೋಟ್ರ್ ಬೈಕ್ಗಳಷ್ಟೇ ಇರಲಿ. ಸೈಕಲ್ ಪಾರ್ಕಿಂಗ್ ಮಾಡ್ತೀವಿ, ಅದು ಬಿಸಿಲಲ್ಲಿ ಮಳೆಯಲ್ಲಿ ಅದು ಹಾಗೇ ಇರುತ್ತೆ. ನಮಗೆ ಒಂದು ಸೈಕಲ್ದು ಒಂದು ಶೆಡ್ ಕಟ್ಟಿಸ್ಕೊಡ್ಬೇಕು, ಪಾರ್ಕಿಂಗ್ ಲಾಟ್ ಮಾಡಬೇಕು ಅಂತ. ಆಯ್ತು, ಯೋಚನೆ ಮಾಡೋಣ ಅಂತ ಹೇಳಿ ಕಳಿಸ್ತಾರೆ ಅವರು ಮ್ಯಾನೇಜರು. ಅವರಿಗೆ ಅನಿಸುತ್ತೆ ಇವರಿಗೆ ನಾನು ಕಟ್ಟಿಸ್ಕೊಡೋದು ಇಷ್ಟು ಎಕ್ಸ್ಪೆನ್ಸಿವ್, ಅದಕ್ಕೆ ನಾನೇನು ಮಾಡಬೇಕು, ಇನ್ನೊಂದು ಯೂನಿಯನ್ ಇದೆಯಲ್ಲ ವರ್ಕರ್ಸ್ ಯೂನಿಯನ್, ಅವ್ರಿಗೆ ಕರಿಬೇಕು, ಕರೆದು ಇದನ್ನು ಹೇಗಾದರೂ ತಪ್ಪಿಸ್ಬೇಕು ಅಂತ. ನಿಮಗೆ ಗೊತ್ತಿದೆ, ಈ ಅಪೋಸಿಂಗ್ ನಾಟ್ ಫಾರ್ ಎ ಕಾಸ್. ಇದು ಇನ್ನೊಂದು ಯೂನಿಯನ್, ಅದಕ್ಕೆ ನಾನು ಇವರು ಏನು ಹೇಳ್ತಾರೆ ಅದನ್ನು ಒಪ್ಕೋಬಾರ್ದು. ಇವತ್ತಿನ ದಿವಸ ನೋಡ್ತೀವಿ ಅಪೋಸಿಟ್ ಪಾರ್ಟಿಗಳು ಅವರು ಅದನ್ನೇ ಮಾಡ್ತಿರ್ತಾರೆ. ಇವ್ರು ಬಂದಾಗ ಮಾಡಿದರೆ ಅವ್ರು ಕ್ರಿಟಿಸೈಸ್ ಮಾಡ್ತಾರೆ, ಅದನ್ನು ನೀವು ಮಾಡಬಾರ್ದಾಗಿತ್ತು. ಹಾಗೆ ಈ 2 ಯೂನಿಯನ್ಗಳನ್ನು ಎತ್ತಿ ಕಟ್ಟಿಬಿಟ್ಟು ಇದನ್ನು ಅವಾಯ್ಡ್ ಮಾಡಬೇಕು ಅಂತ ಅವ್ರೇನು ಮಾಡ್ತಾರೆ, ಕರೆದು ಬದಲು ನಿಮಗೊಂದು ಸ್ಟ್ಯಾಂಡ್ ಬೇಕಾ ಅಂತ ಕೇಳಲ್ಲ. ಮ್ಯಾನೇಜರ್ ಏನು ಹೇಳ್ತಾರೆ, ಅವ್ರು ಎಕ್ಸ್ ಯೂನಿಯನ್ ಅವ್ರು ಬಂದಿದ್ರು, ಅಲ್ಲಿ ಒಂದು 100 ಸೈಕಲ್ ಆಗೋ ಥರ ಸ್ಟ್ಯಾಂಡ್ ಕಟ್ಟಿಸ್ಬೇಕು ಅಂತ ಕೇಳ್ತಾ ಇದ್ದಾರೆ. ನೀವೇನು ಹೇಳ್ತೀವಿ, ಸ್ಟ್ಯಾಂಡ್ ಕಟ್ಟಿಸ್ಬೇಕಂತ ಕೇಳ್ತಾ ಇದ್ದಾರಾ, ಬೇಡ ವಿ ಅಪೋಸ್ ಮುರ್ದಾಬಾದ್ ಅಂತ ಹೋಗ್ಬಿಡ್ತಾರೆ. ಕೊನೆಗೆ ನೆಕ್ಸ್ಟ್ ಡೇ ಆ ಯೂನಿಯನ್ ಅವರು ಕರೀತಾರೆ, ನೋಡಪ್ಪ ಕಟ್ಟಿಸ್ಕೊಡ್ಲಿಕ್ಕೆ ನಂದೇನು ಚಿಂತೆ ಇಲ್ಲ, ಆದರೆ ಇದಕ್ಕೆ ವಿನಾಕಾರಣ ಇಲ್ಲಿ ಘರ್ಷಣೆ ಆಗಬಾರ್ದು. ನೀವು ಮತ್ತು ಆ ಯೂನಿಯನ್ನವರು ಒಟ್ಟಾಗಿ ಡಿಸ್ಕಸ್ ಮಾಡಿ ನನ್ನ ಹತ್ರ ಒಟ್ಟಿಗೆ ಬಂದು ಶೆಡ್ ಬೇಕು ಅಂತ ಹೇಳಿ ಆಗ ನಾನು ಮಾಡ್ತೀನಿ ಅಂತ. ಗೊತ್ತು ಇವರು ಒಟ್ಟಾಗಿ ಹಾವು ಮುಂಗುಸಿ ಥರ ಯೂನಿಯನ್ ಕಟ್ಕೊಂಡಿದ್ದೆ ಅವ್ರ ಅಪೋಸಿಟ್. ಈಗ ಅವ್ರು ಹೇಳಿದ್ದನ್ನು ಎಸ್ ಅಂತ ಬಿಟ್ಟರೆ ಕ್ರೆಡಿಟ್ ಯಾರಿಗೆ ಹೋಗುತ್ತೆ, ಆ ಯೂನಿಯನ್ಗೆ. ಈ ಯೂನಿಯನಲ್ಲಿ ಜನ ಯಾಕಿರ್ತಾರೆ, ಎಲ್ಲರೂ ಅಲ್ಲಿಗೆ ಹೋಗ್ಬಿಡ್ತಾರೆ. ಮ್ಯಾನೇಜರ್ ಬರ್ತಾರೆ, ಇದಾಗೋಕ್ಕಿಲ್ಲ, ನಡೀತದೆ, 2 ವರ್ಷ ಆಯಿತು 3 ವರ್ಷ ಆಯಿತು, ಇವರಿಬ್ಬರ ನಡುವೆ ಡಿಸ್ಕಷನ್ ನಡೀತಿ. ಇವ್ರು ಹೇಳಿದ್ದು ಇವ್ರು ಒಪ್ಕೊಳ್ಳಲ್ಲ, ಇವ್ರು ಕೊನೆಗೆ ಮ್ಯಾನೇಜರ್ ಸೇಫ್, ದುಡ್ಡು ಖರ್ಚಾಗಲಿಲ್ಲ. ಇವತ್ತಿನ ಕಾಲಕ್ಕೆ ನಡೆಯುವಂತಹ ಇಂಥ ತಂತ್ರಗಳು, ಇಂಥ ಮ್ಯಾನೇಜ್ಮೆಂಟಿನ ಸಂಗತಿಗಳು ಅವತ್ತಿನ ಕಾಲಕ್ಕೂ ನಡೀತಿತ್ತು. ಉಪಾಯಗಳನ್ನು ನಡೆಸ್ತಾ ಇದ್ರು, ಎಕ್ಸಿಕ್ಯೂಟ್ ಮಾಡ್ತಿದ್ರು. ಅಂದರೆ ಈ ಮನುಷ್ಯನ ಸ್ವಭಾವ ಯಾವತ್ತಿಗೂ ಕೂಡ ಒಂದೇ ಅಂತ. ಇಟ್ ಹ್ಯಾಸ್ ನಾಟ್ ಚೇಂಜ್ಡ್. ಕೆಲವು ಬಿಹೇವಿಯರ್ಗಳು ಚೇಂಜ್ ಆಗಿರ್ಬೋದು, ಕೆಲವು ಸನ್ನಿವೇಶಗಳು ಚೇಂಜ್ ಆಗಿರ್ಬೋದು, ಕೆಲವು ಸ್ಥಳಗಳು ಚೇಂಜ್ ಆಗಿರ್ಬೋದು, ಬಟ್ ಈ ಬೇಸಿಕ್ ಬಿಹೇವಿಯರ್ ಅಂತ ನೀವೇನು ಹೇಳ್ತೀರಿ, ಆ ಬೇಸಿಕ್ ಬಿಹೇವಿಯರು ಅವತ್ತಿಗೂ ಇವತ್ತಿಗೂ ಹಾಗೇ ಇದೆ. ಹಾಗಾಗಿ ಪಂಚತಂತ್ರದ ಪ್ರಾಣಿಗಳ ಮುಖದಿಂದ ಬಂದಂತಹ ಮಾತುಗಳು ಇವತ್ತಿಗೂ ಕೂಡ ರೆಲೆವೆಂಟ್ ಆ್ಯಂಡ್ ವರ್ತ್ ಫಾಲೋಯಿಂಗ್. ಲಬ್ಧಪ್ರಾಶ ಅಂತ ಹೇಳಿದ್ರೆ, ಲಬ್ಧಪ್ರಾಶ ಅಂದರೆ ನಾವು ಯಾವುದನ್ನು ಸಂಪಾದಿಸ್ಕೊಂಡಿರ್ತೀವಿ
ಅದನ್ನು ಕಳ್ಕೊಳ್ಳೋದು. ಸೊ ನೀನು ಕೂಡಿಟ್ಟ ಹಣವನ್ನು ಹೂಡದಿದ್ದರೆ ನೀನು ಬುದ್ಧಿವಂತ ಅಲ್ಲ ಅಂತ ಹೇಳ್ತೀನಿ.